ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 9:30 ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಟಿಫನ್ನು ಕೂಡ ಮುಗಿಸ್ಕೊಂಡ್ವಿ. ಇವತ್ತು ಗಗನ್ನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ದ ಅಂದ್ಬಿಟ್ಟು ಬೇಗನೆ ಟಿಫನ್ ಕೂಡ ಮಾಡಿದ್ದೆ. ನಾವು ಸಿದ್ಧಗಂಗಾ ಮಠಕ್ಕೆ ಸೇರಿಸಿದ್ದೀವಲ್ಲ, ಅವನು ಅಲ್ಲಿ ಹೋಗೋದಿಲ್ಲ, ನಂಗೆ ಯಾಕೋ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲೇ ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಹೋಗಿದ್ದ. ಅವರು ನಾವು ಟಿ.ಸಿನ ತೆಗ್ದುಬಿಟ್ಟಿದ್ದೀವಪ್ಪ, ಮತ್ತೆ ಅಡ್ಮಿಷನ್ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗೋದಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗೆ ಕಳ್ಸೋಣ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸು ಏನಾದರೂ ಬೇಕು ಹಾಸ್ಟೆಲ್ಗೆ ತೊಗೊಂಡೋಗೋಕ್ಕೆ ಅಂತ ಹೇಳ್ದ. ಹಂಗಾಗಿ ಡಿ ಮಾರ್ಟ್ಗೆ ಕರ್ಕೊಂಡು ಬಂದಿದ್ದೀನಿ ಇವತ್ತು ಅವ್ನಿಗೆ ಏನೇನು ಬೇಕು ಸ್ವಲ್ಪ ತೊಗೊಂಡು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೋಗೋನಾಗ ತೊಗೊಂಡೋದ್ರೆ ಅವ್ನಿಗೆ ಇಷ್ಟ ಆಗೋದು ನಾವು ತೊಗೊಂಡೋಗಿರ್ತೀವೋ ಏನೋ, ಸುಮ್ಮನೆ ವೇಸ್ಟ್ ಮಾಡ್ತಾನೆ, ತಿನ್ನೋದಿಲ್ಲ. ಅದಕ್ಕೆ ಅವನ್ನೇ ಕರ್ಕೊಂಬಂದು ತೊಗೊಂಬಿಡೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ. ಇಲ್ಲಿ ನಾವು ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ಅವನಿಗೆ ಹಠ ಅನ್ನೋದು ಹೋಗ್ತಾನೆ ಇಲ್ಲ. ಅಲ್ಲಿ ಒಂದೇ ಥರ ಊಟ ಉಣ್ಬೇಕು ವರ್ಷ ಪೂರ್ತಿ. ಅವಾಗ ಅಲ್ಲಿ ಬೇಡ ನಾನು ತಿನ್ನಲ್ಲ ಅಂತ ಅಂದರೆ ಅವ್ರೇನು ಬಿಡೋದಿಲ್ಲ, ಅದನ್ನೇ ತಿನ್ನಬೇಕು, ಇದನ್ನೇ ಇರೋದಿಲ್ಲ. ಈ ತಿಂಡಿ ಎಲ್ಲ ಏನು ಒಂದು ವೀಕು ತಿಂದು ಮುಗಿಸ್ಬಿಡ್ತಾನೆ. ಎಷ್ಟು ದಿವಸ ಹಸ್ಕೊಂಡಿರ್ತಾನೆ, ಮತ್ತೆ ಅಲ್ಲೇ ಊಟ ಮಾಡಲೇಬೇಕಾಗುತ್ತೆ ಅವನು. ಇವಾಗ ಅವನಿಗೆ ಗೊತ್ತಾಗೋದಿಲ್ಲ. ತುಂಬಾ ಹಠ ಅಂದರೆ ಹಠ ಮಾಡ್ತಾನೆ. ಹಂಗಾಗಿ ನಾವು ಅವನ್ನ ಹಾಸ್ಟ್ಲಿಗೆ ಸೇರಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿರೋದು. ಇವತ್ತೇನೇನು ಬೇಕು ಅಂತೇಳಿ ತೊಗೊಳ್ಳಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ ಅವನಿಗೆ. ಅವನೇನಾದರೂ ತೊಗೊಳ್ಳಿ, ಅವನಿಷ್ಟ ಅಂತ ಹೇಳ್ಬಿಟ್ಟು ಇವತ್ತು ಅವನೇ ಶಾಪಿಂಗ್ ಮಾಡಿಕೊಂಡು ಅವನೇ ತಗೋತೀನಿ ಅಂತ ಹೇಳಿ ತಗೋತಿದ್ದಾನೆ. ಇನ್ನು ಕೆಲವೊಂದಷ್ಟು ಜನ ನಮ್ಮ ರಿಲೇಷನ್ಗಳು ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರಂತೆ. ಇದು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಮಾತ್ರ ಹೇಳ್ತಾ ಇರೋದಿದು. ನಾವು ನಮ್ಮ ಮಗನ್ನ ಸಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೇನು ಅವನ್ನ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಬಿಡ್ತಾ ಇಲ್ಲ. ಅವನಿಗೆ ಶಿಸ್ತು ಮತ್ತು ಎಲ್ಲ ವಿದ್ಯೆ ಎಲ್ಲ ಹತ್ತಲಿ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡೋಗಿ ಅವನ್ನ ಬಿಡ್ತಾ ಇರೋದು. ಆಟ ಅನ್ನೋದು ತುಂಬಾ ಇದೆ ಅವನಿಗೆ. ಡೈಲಿ ನಾವು ನೋಡೋರಿಗೆ ಗೊತ್ತಿರುತ್ತೆ, ಅಪರೂಪಕ್ಕೆ ಒಂದಿನ ಅವ್ರು ನೋಡೋರಿಗೆ ಏನು ಗೊತ್ತಾಗೋದಿಲ್ಲ. ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಅವ್ರ ಬುದ್ಧಿ ಅವ್ರ ಕೈಲಿ ಉದ್ಧಾರ ಆಗಬೇಕು ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ತಪ್ಪಾಗಿ ಮಾತಾಡಿದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ, ಅದು ದೇವರೇ ನೋಡ್ಕೊಳ್ಳಿ. ಸಿದ್ಧಗಂಗಾ ಮಠ ಅಂತ ಅಂದರೆ ತುಂಬಾ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ನಾವು ಹಂಗಾಗಿ ಸಿದ್ಧಗಂಗಾ ಮಠಕ್ಕೇ ಕರ್ಕೊಂಡೋಗಿ ಹಾಕಬೇಕು ಅಂತ ಹೇಳಿ ಆಗ್ತಾಯಿದ್ದೀವಿ. ಅಲ್ಲಿ ಪ್ರೇಯರ್ ಆಗಲಿ ಪೂಜೆ ಆಗಲಿ ಎಲ್ಲನೂ ಶಿಸ್ತಾಗಿ ನೀಟಾಗೆ ಮಾಡ್ತಿದ್ದಾರೆ. ನಾನು ತುಂಬ ದಿನ ಹೋಗಿ ನೋಡಿದ್ದೀನಿ, ಹಂಗಾಗಿ ಅಲ್ಲಿಗೆ ಹಾಕ್ಬೇಕಂತೇಳಿ ಆಗ್ತಾಯಿದ್ದೀವಿ. ಅಪ್ಪ ಅಮ್ಮ ಇಲ್ಲದೇ ಇರೋರು ಮಾತ್ರ ಅನಾಥರು ಅಂತ ಹೇಳಿ ಹಾಕ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಅಲ್ಲಿ ತುಂಬ ಜನ ಅಪ್ಪ ಅಮ್ಮ ಇರೋರು ಸಹಿತ ತೊಗೊಂಬಂದು ಹಾಕ್ತಿದ್ದಾರೆ. ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ, ಹಠ ಮಾಡ್ತಿದ್ದಾರೆ, ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು. ನಾವು ನನ್ನ ಮಗ ಅನಾಥ ಅಂತ ಹೇಳಿ ತೊಗೊಂಡೋಗಿ ಏನು ಹಾಕ್ತಾಯಿಲ್ಲ. ಅಲ್ಲಿ ಅಪ್ಪ ಅಮ್ಮ ಇರೋರು, ಕೋಟಿಗೆ ಬದುಕಿರೋರು, ನಮಗಿಂತನ ಬದುಕಿರೋರು ಸಹಿತ ತೊಗೊಂಬಂದಲ್ಲಿ ಹಾಕಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ತುಂಬ ಜನ ಓದಿ ಏನೇನೋ ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಕೂಡ ಇದ್ದಾರೆ. ಇವಾಗ ಸರ್ಕಾರಿ ಕೆಲಸದಲ್ಲೂ ಸಹಿತ ಇದ್ದಾರೆ. ನನ್ನ ಮಗ ಏನು ಇಂಜಿನಿಯರ್ ಆಗಲಿ, ಅವನು ಗೌರ್ಮೆಂಟ್ ಕೆಲಸ ತಗೊಳ್ಳಿ ಅಂತ ಏನು ನಾವು ಆಗ್ತಾಯಿಲ್ಲ. ಸ್ವಲ್ಪ ಅವನಿಗೆ ಶಿಸ್ತು ಬುದ್ಧಿ ಎಲ್ಲ ಬರಲಿ ಅಂತ ಹೇಳಿ ಆಗ್ತಾಯಿದ್ದೀವಿ. ಅವನು ಸ್ವಲ್ಪ ಉದ್ದ ಬೆಳೆದ ಅಷ್ಟೇ, ಬುದ್ಧಿ ಸ್ವಲ್ಪ ಕಡಿಮೆ ಅವನಿಗೆ. ಹಂಗಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಆಗ್ತಾ ಇರೋದು ಅಷ್ಟೇ. ತಂದೆ ತಾಯಿಯರಾಗಿ ನಮ್ಮ ಮಕ್ಕಳು ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ನೋಡೋರ್ಗೇನು ಅಷ್ಟು ಗೊತ್ತಿರೋದಿಲ್ಲ. ಹಂಗಾಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೇಲೆ ಭಗವಂತ ಅನ್ನೋನು ಇರ್ತಾನಲ್ವ, ಅವನೇ ನೋಡ್ಕೊಳ್ಳಿ ಅಂತೇಳಿ ಸುಮ್ಮನಾಗ್ತೀನಿ ನಾನು. ಯಾವತ್ತೇ ಆಗಲಿ ಜನಗಳನ್ನ ಮೆಚ್ಚೋಕ್ಕಾಗೋದೇ ಇಲ್ಲ ನಾವು. ಮೇಲೆ ಭಗವಂತ ಒಬ್ಬ ಮೆಚ್ಚಿದ್ರೆ ಸಾಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಗಗನ್ಗೆ ಸಿದ್ಧಗಂಗಾ ಮಠದಲ್ಲಿ ಸ್ವಲ್ಪ ಲೀಸ್ಟ್ ಕೊಟ್ಟಿದ್ರು. ಅವನಿಗೆ ಪೆಟ್ಟಿಗೆ ಮತ್ತು ಬ್ಯಾಗು ಮತ್ತು ಸ್ವಲ್ಪ ಅವನಿಗೆ ಏನೇನು ಬೆಡ್ಶೀಟ್ ಆಗಲಿ ಎಲ್ಲ ತೊಗೊಂಬಂದು ಕೊಡಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಇಲ್ಲಿ ಯಶವಂತಪುರದಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಶಿವು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಿದ್ಧಗಂಗಾ ಮಠದ ಹತ್ರನೂ ಪೆಟ್ಟಿಗೆ ಎಲ್ಲ ಮಾರ್ತಾಯಿದ್ರು. ನನಗದು ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ಅದು ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ, ಮತ್ತು ತುಂಬಾ ಚಿಕ್ಕದಿತ್ತು. ಅವರು ಅದಕ್ಕೇ 1,500 ಹೇಳ್ತಾಯಿದ್ರು. ಮತ್ತು ಇವನು ಬುಕ್ಕು ಬಟ್ಟೆ ಎಲ್ಲ ಅದರಲ್ಲೇ ಇಟ್ಕೋಬೇಕಲ್ವ, ಬೆಡ್ಶೀಟು ಎಲ್ಲನೂ. ಹಂಗಾಗಿ ಅದು ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಯಶವಂತಪುರ ಮಾರ್ಕೆಟ್ ಹತ್ರ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಶಿವು ಹೇಳಿದ್ರು. ಅವರು ಡ್ಯೂಟಿ ಮಾಡಬೇಕಾದ್ರೆ ನೋಡಿದ್ರಂತೆ ಒಂದು ಸರಿ. ಹಂಗಾಗಿ ಇಲ್ಲೇ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಇವಾಗ ನಾವೇನು ಅವನ್ನ ಬಲವಂತಕ್ಕೇನು ಆಗ್ತಾಯಿಲ್ಲ, ಅವನು ಇಷ್ಟಪಟ್ಕೊಂಡೆ ಹೋಗ್ತೀನಿ ಅಂತೇಳಿ ಹೋಗ್ತಾ ಇದ್ದಾನೆ. ನನಗೆ ಇನ್ನೊಂದು ಕಡೆ ಭಯ, ಎಲ್ಲ ತೆಗೆಸ್ಕೊಬಿಟ್ಟು ಒಂದು 3 ದಿನ ಹೋಗ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತೇಳಿ ವಾಪಸ್ ಬಂದುಬಿಡ್ತಾನೇನೋ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಎಲ್ಲನೂ ಅಂತೇಳಿ. ನೋಡಬೇಕು ಯಾವ ಥರ ಇರ್ತಾನೋ ಗೊತ್ತಿಲ್ಲ. ಇನ್ನು ನಾವು ಇಲ್ಲಿ ಪೆಟ್ಟಿಗೆ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿದೆ ಪೆಟ್ಟಿಗೆಗಳು, ತುಂಬ ದೊಡ್ಡ ದೊಡ್ಡ ಸೈಜಲ್ಲೂ ಕೂಡ ಇದೆ. ಎನಿವನ್ ಹಾಸ್ಟೆಲ್ಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಇವ್ರ ಅಂಗಡಿಯಲ್ಲೇ ಸಿಗುತ್ತೆ ಅಂತ ಹೇಳಿದ್ರು. ಬ್ಯಾಗ್ಸ್ ಆಗಲಿ, ಬೀಗಾಗಲಿ, ಅದಕ್ಕೆ ಚೈನ್ ಆಗಲಿ, ಮತ್ತು ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ಪ್ರತಿಯೊಂದೂ ಕೂಡ ಇಲ್ಲೇ ಇದೆ. ಮತ್ತು ಈ ಥರ ಸೂಟ್ ಕೇಸ್ಗಳು ಕೂಡ ಇದ್ದಾವೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಒಂದು ಪೆಟ್ಟಿಗೆನ ತೊಗೊಂಡ್ವಿ.
ತುಂಬಾ ಕಡಿಮೆ ಪ್ರೈಜಸ್ಗೆ ಹಾಕ್ಕೊಟ್ರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಇದೇ ಪೆಟ್ಟಿಗೆನ ಅಲ್ಲಿ ಕೇಳಿದರೆ 1,500 ಹೇಳಿರೋರು ಇಲ್ಲಿ ಬರೀ 1,100 ರೂಪಾಯಿಗೆ ಕೊಟ್ಟರು. ಇನ್ನು ನಾವು ಕೂಡ ತಗೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಈ ನಡುವೆ ಅಂತೂ ಎಲ್ಲೋದ್ರೂ ಟ್ರಾಫಿಕ್ಕೇನೆ, ಈ ಮಳೆ ಬರ್ತಾ ಇದೆಯಲ್ವ ಹಂಗಾಗಿ. ಯಶು ಅಂತೂ ಒಳ್ಳೆ ಟ್ರಿಪ್ ಹೊಡಿತಾವಳೆ, ಅಣ್ಣ ಹಾಸ್ಟೆಲ್ಗೆ ಹೋಯ್ತವನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸುತ್ತಾವಳೆ ಈ ನಡುವೆ. ನಮಗಂತೂ ಈ ನಡುವೆ ಮನೆ ಕಡೆಗೆ ಗಮನನೇ ಕೊಡೋಕ್ಕಾಗ್ತಾ ಇಲ್ಲ. ಇವನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳ್ದಾಗಿಂದ ನಮಗಂತೂ ಟೆನ್ಷನ್ ಆಗಿಬಿಟ್ಟಿದೆ. ಇಷ್ಟು ದಿನ ಮನೇಲಿ ಇದ್ಬಿಟ್ಟು ಮಕ್ಕಳು ಸಡನ್ನಾಗಿ ಒಂದು 2-3 ವರ್ಷ ಹೊರಗಡೆ ಹೋಗ್ತವ್ರೆ ಅಂತ ಅಂದಾಗ ಎಂಥ ತಾಯಿ ತಂದೆಗಳಿಗೂ ಬೇಜಾರಾಗುತ್ತೆ. ಹಂಗಾಗಿ ನನಗಂತೂ ಊಟ ಮಾಡಲಿಕ್ಕೂ ನೆಮ್ಮದಿ ಇಲ್ಲ, ನೀರು ಕುಡಿಯೋಕ್ಕೂ ನೆಮ್ಮದಿ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಇನ್ನು ನಾವುಗಳೇ ಇವನಿಗೆ ಫ್ರೀ ಕೊಟ್ಬಿಟ್ರೆ ಇನ್ನು ಅವನು ಹೋಗೋದಿಲ್ಲ, ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ನಾನು ಏನೂ ತೋರಿಸ್ಕೊತಾ ಇಲ್ಲ ಅವನಿಗೆ. ನಾನು ನಗ್ತಾನೆ ಇದ್ದೀನಿ. ಇನ್ನು ಹಲಸಿನ ಹಣ್ಣಾಗಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಇನ್ನು ಅದು ಕೂಡ ತುಂಬ ಅಳ್ಗೋಗ್ಬಿಟ್ಟಿತ್ತು. ಇನ್ನು ಹಂಗೆ ತಿನ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ರಸೈನ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಶಿವು ರಸೈನ್ಯ ಮಾಡ್ತಾವ್ರೆ. ಸ್ವಲ್ಪ ಕಾಯಿ ತುರಿ, ಬೆಲ್ಲ ಮತ್ತು ಕಡಲೆಪುರಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು ಅಂತ ಹೇಳ್ಬಿಟ್ಟು ಶಿವು ನಾನು ಇವಾಗ ಬಿಡಿಸ್ಕೊಂಡು ಕೂತಿದ್ದೀವಿ ಅದನ್ನು. ಈ ಥರ ಹಣ್ಣು ವೇಸ್ಟ್ ಆಗಿಬಿಟ್ರೆ ಇನ್ನು ಬೇಜಾರಾಗುತ್ತಲ್ವ. ತುಂಬಾ ರೈಟ್ ಇದೆ ಈ ನಡುವೆ ಹಲಸಿನ ಹಣ್ಣಿಗೆಲ್ಲ. ಮೊದಲೆಲ್ಲ ಒಂದು 10 ರೂಪಾಯಿ ಕೊಟ್ಟರೆ 5 ಕೊಡೋರು, ಇವಾಗೆಲ್ಲ KG ಲೆಕ್ಕ ಕೊಡ್ತಾ ಇದ್ದಾರೆ. ಹಂಗಾಗಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ರಸನ್ನೆ ಮಾಡ್ಕೊತಾ ಇದ್ದೀವಿ. ಇನ್ನು ಗಗನ್ಗೆ ಪೆಟ್ಟಿಗೆ ಕೂಡ ತೊಗೊಂಬಂದಿದ್ವಲ್ಲ, ಎಲ್ಲದಕ್ಕೂ ನಂಬರ್ ಹಾಕಿ ಹೆಸರು ಬರ್ದು ಕೊಡಿ ಅಂತ ಹೇಳಿದ್ರು. ಹಂಗಾಗಿ ನಾವು ಕೂಡ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪರ್ಮೆಂಟ್ ಮಾರ್ಕರ್ ತರಬೇಕಿತ್ತು, ಮರ್ತ್ಬಿಟ್ಟು ಬಂದುಬಿಟ್ಟಿದ್ವಿ. ಇನ್ನು ಟೈಮ್ ಬೇರೆ ಆಗಿತ್ತು, ಮಳೆ ಬೇರೆ ಬರ್ತಾಯಿತ್ತಲ್ವ ಹೊರಗಡೆ ಅಂತ ಹೇಳ್ಬಿಟ್ಟು 9 ಪಾಲಿಶ್ ಇತ್ತು, ನಾನು ಹಚ್ಕೊಳ್ಳೋದೇ ಇಲ್ಲ, ತುಂಬ ದಿನ ಆಗಿಬಿಟ್ಟಿದೆ. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡಿಕೊಂಡು ಬರೆಯೋಣ ಅಂತೇಳಿ ಬರಿತಾ ಇದ್ದೀನಿ. ಇನ್ನು ಯಶು ನೋಡ್ತಾ ಇರ್ಬೋದು, ತುಂಬಾ ಹಠ ಮಾಡ್ತಾಳೆ, ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ ನನಗೆ. ನಾನು ಬರೀತೀನಿ ಅಂತ ಹೇಳಿ ಕಿತ್ಕೋತಿದ್ದಾಳೆ. ಹಂಗಾಗಿ ಅವಳನ್ನೂ ಸಹಿತ ಇಲ್ಲೇ ಕೂರಿಸ್ಕೊಂಡು ಬರೀತಿದ್ದೀನಿ. ಇನ್ನು ತಟ್ಟೆಗೆ, ಲೋಟಕ್ಕೆ ಮತ್ತು ಜಗ್ಗು, ಬಕೀಟು ಎಲ್ಲದಕ್ಕೂ ಹೆಸರು ಬರೀರಿ ಅಂತ ಹೇಳಿದ್ರು. ಇನ್ನು ಹಾಸ್ಟೆಲಲ್ಲಿ ಎಲ್ಲ ಮಕ್ಕಳು ಒಂದೇ ಥರ ತೊಗೊಂಡು ಬಂದಿರ್ತಾರಲ್ವ, ಮಿಸ್ ಆದರೆ ಏನೂ ಕೇಳೋಂಗಿಲ್ಲ. ಹಂಗಾಗಿ ಇನ್ನು ಶಿವು ಕೂಡ ಪೆಟ್ಟಿಗೆ ಒಳಗಡೆ ಒಂದು ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಒಂದು ನೀಟಾಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವರೇ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಯಶು ಎಲ್ಲನೂ ಕಿತ್ತಿ ಬಿಸಾಕ್ತಿದ್ಲು. ಹಂಗಾಗಿ ನಾನೇ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ನಾನು ಕೂಡ ಅದನ್ನೆಲ್ಲ ಬರೆದಿದ್ನಲ್ಲ, ಗಾಳಿಗೆ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಆಚೆನೇ ಇಟ್ಟಿದ್ದೀನಿ. ಇನ್ನು ಎಲ್ಲನೂ ನೀಟಾಗಿ ವಾಶ್ ಮಾಡಿಬಿಟ್ಟು ಅವ್ನಿಗೆ ನೀಟಾಗಿ ಜೋಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮನೇಲಿ ನಾವೆಲ್ಲ ಮಾಡ್ಕೊಡ್ತಾಯಿದ್ವಿ. ಇನ್ನು ಅವ್ನಿಗೆ ಅಲ್ಲಿ ಹೋದ್ಮೇಲೆ ಅವನೇ ಮಾಡ್ಕೋಬೇಕು. ಹಂಗಾಗಿ ಎಲ್ಲ ಇಲ್ಲಿಂದನೇ ನೀಟಾಗಿ ವಾಶ್ ಮಾಡಿ ಕೊಡೋಣ. ಆಮೇಲೆ ನಾನು 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಬರ್ತೀನಿ ಅಂತ ಹೇಳಿದ್ದೀವಿ ಅವನಿಗೆ. ಹೋದಾಗ ನೋಡ್ಬಿಟ್ಟು ವಾಶ್ ಮಾಡಿಕೊಡೋಣ ಅಂತ ಹೇಳಿ ಇಲ್ಲಿಂದನೇ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಶಿವು ನಾನೇ ಜೋಡಿಸ್ತೀನಿ ಅಂತ ಹೇಳಿ ಜೋಡಿಸ್ತಿದ್ದಾರೆ. ಇನ್ನು ಮಧ್ಯಾಹ್ನಕ್ಕೆ ನಾವು ಊಟ ಏನು ಮಾಡ್ಕೊಂಡು ತಿಂದಿರಲಿಲ್ಲ, ಹಲಸಿನ ಹಣ್ಣು ಚೆರ್ಪ್ ತಿಂದಿದ್ವಿ. ಹಂಗಾಗಿ ಹೊಟ್ಟೆ ತುಂಬ್ದಂಗೆ ಅನಿಸಿತ್ತು. ಇನ್ನು ನೈಟು ಮಳೆ ಬೇರೆ ಬರ್ತಾ ಇತ್ತಲ್ವ ಇಲ್ಲಿ ಅಂದ್ಬಿಟ್ಟು ಅಮ್ಮ ಕಾಫಿ ಮಾಡಿಕೊಟ್ರು. ಇನ್ನು ಬ್ರೆಡ್ ಎಲ್ಲ ತೊಗೊಂಬಂದಿದ್ವಲ್ಲ, ಸ್ವಲ್ಪ ಅದನ್ನು ಕೂಡ ತಿನ್ಕೊಳ್ಳೋಣ ಅಂತೇಳಿ ನೈಟು ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ತಿಂತಾಯಿದ್ದೀವಿ ಇವಾಗ. ಇನ್ನು ಪ್ರತಿಯೊಂದು ಐಟಮನ್ನು ಹಾಸ್ಟ್ಲ್ ಹತ್ರನೇ ಸಿಗುತ್ತೆ. ಅಂದರೆ ಅಲ್ಲಿ ತುಂಬಾ ದುಬಾರಿ, 10 ರೂಪಾಯಿ ಇರೋದು 30 ರೂಪಾಯಿ ಆ ಥರ ಕಾಸ್ಟ್ ಮಾಡ್ತಾರೆ. ಹಂಗಾಗಿ ನಾವು ಗಗನ್ಗೆ ಪ್ರತಿಯೊಂದನ್ನು ಸಹಿತ ಇಲ್ಲೇ ತೊಗೊಂಡಿದ್ದೀವಿ. ಸುಮ್ಮನೆ ಯಾಕೆ ದುಡ್ಡು ಅಷ್ಟೊಂದು ವೇಸ್ಟ್ ಮಾಡಬೇಕಲ್ವ ಅಲ್ಲಿ. ಹಂಗಾಗಿ ಇಲ್ಲೇ ತೊಗೊಂಡು ಕೊಟ್ಟು ಕಳ್ಸೋಣ, ಹೆಂಗೋ ಗಾಡಿಯಲ್ಲಲ್ವ ಹೋಗೋದು, ಕಾರಲ್ಲೇ ಇಟ್ಕೊಂಡು ತೊಗೊಂಡೋಗಿ ಅಲ್ಲಿ ಕೊಟ್ಟರಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿಂದನೇ ತೊಗೋತಾ ಇದ್ದೀವಿ. ಬುಕ್ಸು, ಅವನಿಗೆ ಪ್ರತಿಯೊಂದು ಏನೇನು ಬೇಕು, ಬಟ್ಟೆ ಆಗಲಿ, ಬೆಡ್ಶೀಟ್ ಆಗಲಿ ಪ್ರತಿಯೊಂದು ಇಲ್ಲಿಂದನೇ ಕೊಡ್ತಾಯಿದ್ದೀವಿ. ಇನ್ನು ಯಶುಗೆ ಬರ್ಬೇಕಾದ್ರೆ ಡಿ-ಮಾರ್ಟಲ್ಲಿ ಒಂದು ಜೊತೆ ಶೂಸ್ ಕೂಡ ತೊಗೊಂಬಂದಿದ್ವಿ. ಅದನ್ನು ಅಮ್ಮಂಗೆ ತೋರಿಸ್ದೆ, ಚೆನ್ನಾಗೈತೆ ನೋಡು ಅಂತ ಹೇಳ್ಬಿಟ್ಟು. ಅಮ್ಮ ಎರಡೂ ಒಂದೇ ಕಾಲ್ಗಾಗ ತೊಗೊಂಬಂದ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ನಾನು ಹೌದಾ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದೆ. ನಮ್ಮ ಅಮ್ಮಂಗೆ ಸರಿಯಾಗಿ ಕಣ್ಣೇ ಕಾಣಿಸೋದಿಲ್ಲ, ಆಪೋಸಿಟೇ ಇತ್ತು. ಎರಡೂ ಒಟ್ಟಿಗೆ ಬಂದುಬಿಟ್ಟಿತಾ ಅಂತ ಹೇಳ್ಬಿಟ್ಟು ನಾನು ಗಾಬರಿಯಿಂದ ನೋಡಿದೆ. ಅಯ್ಯೋ, ನಮ್ಮ ಅಮ್ಮನ ಕತೆ ಒಂದಲ್ಲ ಎರಡಲ್ಲ, ಬರೀ ಹಿಂಗೇನೆ ಯಾವ್ದಾದ್ರು ಒಂದು ಎಡವಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ ಡೈಲಿ ಮನೇಲಿ. ಅಮ್ಮ ಇಷ್ಟು ದಿನವರೆಗೂ 5ನೇ ಕ್ಲಾಸಿಂದನೇ ಹಾಕ್ಬೇಕಿತ್ತು, ಒಳ್ಳೆ ಬುದ್ಧಿ ಕಲಿತಿದ್ದ, ಇವಾಗ ತೊಗೊಂಡೋಗಿ ಹಾಕ್ತಾ ಇದ್ದೀರಲ್ಲ ಅಂದ್ಬಿಟ್ಟು ಹೇಳ್ತಾಯಿದ್ರು. ಯಾವಾಗ್ಲೂ ಮಾತೆತ್ತರು ಹಾಸ್ಟ್ಲಿಗೆ ಹಾಕು ಒಳ್ಳೆ ಬುದ್ಧಿ ಕಲಿತಾನೆ ಅಂತ ಹೇಳೋರು. ಹಾಸ್ಟ್ಲಿಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅಳ್ಕೊಂಡು ಕುಂತ್ಕೊಬಿಟ್ಟಿದ್ರು ನಮ್ಮ ಅಮ್ಮನೂ ಸಹಿತ. ನನಗಿಂತ ಜಾಸ್ತಿ ಅವರೇ ಹೇಳೋದು. ಇನ್ನು ನಾವೆಲ್ಲ ಅವನ ಮುಂದೆ ಹತ್ತಿರ ಅವನು ಸ್ವಲ್ಪ ಎಮೋಷನಲ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾವಂತೂ ಏನೂ ಅಳ್ತಾ ಇಲ್ಲ. ಬೇಜಾರು ಎಷ್ಟೇ ಇದ್ರೂ ಮನಸ್ಸೊಳಗಡೆ ಇಟ್ಕೊಂಡಿದ್ದೀವಿ. ಇನ್ನು ಅವನು ಕೂರಿಸ್ಕೊಂಬಿಟ್ಟು ಶಿವು ತೋರಿಸ್ತಿದ್ದಾರೆ, ಇಂತಿಂಥ ಜಾಗದಲ್ಲಿ ಇಂತಿಂಥದ್ದು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಅವನು ಸ್ವಲ್ಪ ನೀಟ್ನೆಸ್ಸು ಕಡಿಮೆ, ಎಲ್ಲ ಕಿತ್ತಿ ಹರಗ್ಬಿಡ್ತಾನೆ. ಹಂಗಾಗಿ ಎಲ್ಲನೂ ಇಲ್ಲಿಂದನೇ ತೋರಿಸ್ಕೊಡ್ತಾ ಇದ್ದಾರೆ, ಈ ಥರ ತಗೋ, ಈ ಥರ ಮಡಿಕೋ ಅಂತ ಹೇಳ್ಬಿಟ್ಟು.
ಇನ್ನು ಶಿವುಗೆ ಗಗನ್ನ ಹಾಸ್ಟೆಲ್ಗೆ ಕಳ್ಸೋಕ್ಕೆ ಇಷ್ಟನೇ ಇಲ್ಲ, ನಾನೇ ಜಾಸ್ತಿ ಬಲವಂತ ಮಾಡಿ ಕಳಿಸ್ತಾ ಇರೋದು. ಇಲ್ಲೇ ಇರಲಿ ಬಿಡು, ಇನ್ನು 2 ವರ್ಷ ಅಲ್ವಾ, ಒಳ್ಳೆ ಬುದ್ಧಿ ಕಲ್ತ್ಕೊತಾನೆ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ, ಬೇಡಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ. ಹಾಸ್ಟೆಲ್ ಅಂತಂದರೆ ಅಲ್ಲೇನು ಭಯ ಏನಿಲ್ಲ, ಅಲ್ಲೂ ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಒಂದು 3ರಿಂದ 4 ಸತಿ ಹೋಗಿ ನೋಡ್ಕೊಂಡು ಕೂಡ ಬಂದಿದ್ದೀವಿ. ಎಲ್ಲ ನೀಟ್ನೆಸ್ ಆಗಿದೆ, ಆ ಥರ ಏನಿಲ್ಲ. ಏನ್ ಸೊಪ್ಪು ಇಲ್ಲಿರೋದು? ಇಲ್ಲಿ ಬಂದ ಸ್ನಾನ ಮಾಡ್ತಾನೆ ಬಿಡು. ಗಗನ ಹಾಸ್ಟ್ಲಿಗೆ ಹೋಯ್ತವನೆ, ಫುಲ್ ಜೋಶಲ್ಲವನೆ, ಫುಲ್ ಖುಷಿಲವನೆ. ಅಯ್ಯೋ ಅಯ್ಯೋ, ಮುತ್ತಿಕ್ಕತ್ತವಳೆ ಇವಳು, ಬಂದು ಇಲ್ಲಿ ಮುತ್ತಿಕ್ಕತ್ತವಳೆ. ಗಗನ ಇನ್ನು ಗಗನು ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ರೋಡಲ್ಲಿರೋರಿಗೆ ಮತ್ತು ನಮ್ಮ ಅಕ್ಕಪಕ್ಕ ಮನೇಲಿರೋರಿಗೆ, ಬಿಲ್ಡಿಂಗ್ ಅವ್ರಿಗೆಲ್ಲ ಹೇಳ್ಕೊಂಬಂದ್ಬಿಟ್ಟವನೇ. ಅವ್ನಿಗೆ ಫ್ರೆಂಡ್ ಸರ್ಕಲ್ಲು ಎಲ್ಲರೂ ಜಾಸ್ತಿ. ಎಲ್ಲರೂ ಬಂದು ಆಂಟಿ ಕಳಿಸ್ಬೇಡಿ ಆಂಟಿ ಅಂತೇಳಿ ಬಂದು ಹೇಳ್ತಾನೆ ಇದ್ದರು. ಅಯ್ಯೋ, ನಾವು ಅವನು ಒಳ್ಳೆ ಬುದ್ಧಿ ಕಲೀಲಿ ಅಂತ ಸೇರಿಸಿದ್ದೀವಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಇನ್ನು ಊಟಕ್ಕೆ ಬಿರಿಯಾನಿ, ಚಿಕನ್ ಚಾಪ್ಸ್ ಕೂಡ ಮಾಡಿಕೊಡಿ ಅಂತ ಹೇಳಿದ್ದ. ಇನ್ನು ಶಿವನೇ ಮಾಡಿದ್ರು. ನನಗೆ ಚಿಕನ್ ಚಾಪ್ಸು ಮತ್ತು ಬಿರಿಯಾನಿ ಎಲ್ಲ ಅಷ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಶಿವನೇ ಮಾಡಿಕೊಡ್ತಾರೆ. ಮೊದಲು ಶಿವು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ, ಹಂಗಾಗಿ ಅವರೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಡುಗೆ ಎಲ್ಲನೂ. ನನಗೆ ಶಿವು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ತುಂಬ ಇಷ್ಟಪಟ್ಕೊಂಡು ತಿಂತಾನೆ. ಅಪ್ಪ ನೀವೇ ಮಾಡಿಕೊಡಿ ಅಂತ ಹೇಳ್ತಾನೆ. ನಾನು ಮಾಡ್ತೀನಿ, ಅಂದರೆ ಶಿವು ಅಷ್ಟು ನೀಟಾಗಿ ಮಾಡಲಿಕ್ಕೆ ಬರೋದಿಲ್ಲ. ಶಿವು ಫಸ್ಟು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ, ಹಂಗಾಗಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ನಾವು ಕೂಡ ಎಲ್ಲರೂ ಊಟ ಮಾಡಿ ನೈಟು ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳಿ ತೊಳೆದಿಡಕ್ಕೆ ಹೋಗಿದ್ದೀನಿ. ಇನ್ನು ಯಶು ಕೂಡ ಅಮ್ಮ ಆಟ ಆಡಿಸ್ತಾ ಇದ್ರು. ಇನ್ನು ಗಗನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾನೆ. ಇನ್ನು ಯಶುಗೆ ಸ್ನಾನ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಬಕೆಟಲ್ಲಿ ನೀರು ಬೀಳೋ ಸೌಂಡ್ ಕೇಳಿದ್ರೆ ಸಾಕು ಬತ್ಲು ಮನೆಗೆ ಓಡ್ಬಿಡ್ತಾಳೆ. ತುಂಬಾ ಕಷ್ಟ ಅವಳನ್ನ ನೋಡ್ಕೊಳ್ಳೋದು ನಾನು. ಅದಕ್ಕೆ ಶಿವು ಯಾವಾಗಲೂ ಬಕೆಟಲ್ಲಿ ನೀರು ತುಂಬಿಸಿಡ್ಬೇಡ ಅಂತ ಹೇಳ್ತಾರೆ. ಇನ್ನು ಗಗನ್ ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ, ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಇವಾಗ. ಬೇಡ ಬೇಡ ಏನ್ ಮುಖ ಅಲ್ಲೇ ಬೇಡ ಅಲ್ಲೇ ಇಲ್ಲಿ ಬಾರಪ್ಪ, ಅಣ್ಣ ಸ್ನಾನ ಮಾಡ್ಕೊಳ್ಳಿ. ಯಶು ಚಿನ್ನ ಮುಂದಕ್ಕೆ ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ.